ಅಶ್ವಿನಿ ಇವತ್ತು ಏನು ಅಡಿಗೆ ನೈಟು? ಅನ್ನ ಸಾರು. ನನಗೋಸ್ಕರ ಸ್ವಲ್ಪ ಟೊಮೆಟೊ ರೈಸ್ ಮಾಡ್ತೀಯಾ? ಓಕೆ ಬನ್ನಿ. ಇವಾಗ ಟೊಮೆಟೊ ಬಾತ್ ಮಾಡೋದಕ್ಕೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೊಂದಾಗಿ ಹೇಳ್ತೀನಿ, ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಆನಿಯನ್, ಗಾರ್ಲಿಕ್, ಜಿಂಜರ್, ಆಮೇಲೆ ಟೊಮೆಟೊ, ಪುದೀನ, ಮಸಾಲ ಐಟಮ್ಸು, ಆಮೇಲೆ ಕ್ಯಾಶು, ಆಮೇಲೆ ಬಟಾಣಿ. ನೌ ಲೆಟ್ ಸ್ಟಾರ್ಟ್ಸ್ ದ ಪ್ರಾಸೆಸ್. ಗ್ಯಾಸಲ್ಲಿ ಇವಾಗ ಕುಕ್ಕರ್ನ ಇಟ್ಕೊಳ್ಳಿ. ಅದರೊಳಗಡೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡು ಹಾಕ್ಕೊಳ್ಳಿ. ನಾನು ಹೇಳಿದ್ದೆಲ್ಲ ಮಸಾಲ ಐಟಮ್ಸನ್ನು ಅದರೊಳಗಡೆ ಹಾಕಿ. ಆಮೇಲೆ ಸ್ವಲ್ಪ ಗಾರ್ಲಿಕ್ ಹಾಕಿ. ಆಮೇಲೆ ರುಚಿಗೆ ತಕ್ಕನಷ್ಟು ನಿಮಗೆ ಹಸಿಮೆಣಸಿನ್ಕಾಯಿ ಹಾಕ್ಬೋದು, ಚಿಲ್ಲಿ. ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನೆಕ್ಸ್ಟು ಆನಿಯನ್ ಹಾಕಬೇಕಾಗಿ ಬರುತ್ತೆ. ಆನಿಯನ್ ಬಂದು ಮೂರು ಟೈಪ್ ಕಟ್ ಮಾಡಿಕೊಂಡು ಆನಿಯನ್ನ ಹಾಕಿ. ಆನಿಯನ್ ಚೆನ್ನಾಗಿ ಚೆನ್ನಾಗಿ ಬ್ರೌನ್ ಕಲರಲ್ಲಿ ರೋಸ್ಟ್ ಆಗಬೇಕು. ಇದು ರೋಸ್ಟ್ ಆಗ್ತಾ ಇರೋವಾಗ ಮಸಾಲ ಐಟಮ್ಸ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಡಿ. ಆಮೇಲೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ. ಆಮೇಲೆ ಟೊಮೆಟೊ ಆ್ಯಡ್ ಮಾಡಿ. ಮಿಕ್ಸಿಲಿ ಸ್ವಲ್ಪ ಟೊಮೆಟೊ ಅರ್ದಿರ್ತೀವಿ, ಕಟ್ ಮಾಡಿ ಪೀಸಸ್ ಆಗು ಟೊಮೆಟೊನ ಹಾಕ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋಷ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಗರಂ ಮಸಾಲ ಹಾಕ್ಕೊಳ್ಳಿ. ಇದೆಲ್ಲ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಬೇರೆ ಹಾಕಿರ್ತೀವಿ, ಅದು ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿಲಿ ಅರ್ದಿರ್ತೀವಲ್ಲ ಮಸಾಲ ಐಟಮ್ಸ್ನೆಲ್ಲ ಎಲ್ಲ ಬಂದ್ಬಿಟ್ಟು ಮತ್ತೆ ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಈ ಟೈಮಲ್ಲಿ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ, ನಿಮಗೆ ಒಳ್ಳೆ ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಬರೋವಾಗ ನೋಡಿದ್ರಿ ಅಂದರೆ ಎಷ್ಟು ಫ್ರೈ ಆಗಬೇಕು ಅಂತಂದರೆ ಆಯಿಲ್ ಬಂದು ಹಾಕಿರೋದು, ನಾವು ಆಯಿಲ್ ತುಪ್ಪ ಹಾಕಿರೋದು ಚೂರು ಆಚೆ ಬರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಆ ಥರ ಇರೋ ಟೈಮ್ ತನಕ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಆಮೇಲೆ ಬಟಾಣಿ ಹಾಕ್ಕೋಬೇಕು. ಬಟಾಣಿ ಇಲ್ಲ ಅಂದರೆ ಸೋಯಾ ಚಂಕ್ಸನ್ನು ಹಾಕ್ಬೋದು, ಅದು ನಿಮ್ಗೆ ಆಪ್ಷನಲ್, ನಿಮ್ಗೆ ಏನು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಕುಕ್ಕರ್ಗೆ ಅಂಟದೆ ಫುಲ್ಲಾಗಿ ಹೆಂಗೆ ಬಂದಿದೆ ಅಂತ ನೋಡಿ, ಆ ಥರ ಅಂಟದೆ ಬರಬೇಕು. ಆ ಟೈಮಲ್ಲಿ ಸ್ವಲ್ಪ ಪುದೀನಾನು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸ್ವಲ್ಪ ಹಾಕ್ಕೋಬೇಕು. ಇದು ಹಾಕ್ತಾ ಇರೋವಾಗಲೇ ನಾನಿವಾಗ ಅಕ್ಕಿನ ಸೈಡ್ ಬೈ ಸೈಡ್ ಚೆನ್ನಾಗಿ ಅಕ್ಕಿನ ತೊಳ್ಕೊಬೇಕು. ನಾವಿವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು. ಎಕ್ಸ್ಟ್ರಾ ಒಂದು ಅರ್ಧ ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಅದು ಕುದಿಯೋಗ ನಮಗೆ ಅದು ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮನೆ ಅಕ್ಕಿ ಪ್ರಪೋರ್ಷನ್ ಹೆಂಗಿದೆ ಅಂತ ನೋಡಿಕೊಂಡು ಅದು ತಕ್ಕನಾಗೆ ಹಾಕ್ಕೊಳ್ಳಿ. ಒಂದು ಸತಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಅದು ಮಾಡಿದ್ಮೇಲೆ, ಯಾಕಂದರೆ ಆವಾಗ ಎಲ್ಲ ಕಡೆ ಎಲ್ಲ ಬೆರೆತ್ಕೊಂಬತ್ತೆ. ಅದು ಚೆನ್ನಾಗಿ ಬೆರೆತ್ಕೊಂಡ್ಮೇಲೆ ಒಂದು ಸತಿ ನೀವು ಉಪ್ಪು ಚೆಕ್ ಮಾಡಿ. ನೀರೆಲ್ಲ ಹಾಕಿದ್ಮೇಲೆ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಚೆಕ್ ಮಾಡಿದ್ದಾದಮೇಲೆ ನೀವು ಗ್ಯಾಸ್ದು ಲಿಡ್ನ ಮುಚ್ಚಿಡಿ. ಲಿಡ್ನ ಮುಚ್ಚಿದ ಮೇಲೆ ಚೆನ್ನಾಗಿ ಹೆಂಗೆ ಕುದಿಯುತ್ತೆ. ಈ ಕುದಿಯೋ ಟೈಮಿಗೆ ಮತ್ತೆ ಒಂದು ಸತಿ ಚೆನ್ನಾಗಿ ಕಲಿಸ್ಬಿಟ್ಟು ಸೌಟಲ್ಲಿ ಅಕ್ಕಿ ತೆಗೆದು ಹಾಕಿ.
ಅಕ್ಕಿ ಹಾಕಿದ ಮೇಲೆ ಒಂದು ಸತಿ ತಿರ್ಗಾ ಮೇಲೆ ಕೆಳಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದನ್ನು ಕಲಿಸ್ಕೊಂಡು ಆವಾಗ ಇನ್ನೊಂದು ಸತಿ ಉಪ್ಪು ಚೆಕ್ ಮಾಡಿ. ಅಕ್ಕಿ ಹಾಕಿದ್ಮೇಲೆ ಒಂದೊಂದು ಸತಿ ಉಪ್ಪು ಕಡಿಮೆ ಇರುತ್ತೆ, ನೀವು ಒಂದು ಸತಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಉಪ್ಪೆಲ್ಲ ಚೆಕ್ ಮಾಡಿ ನೋಡಿದ ಆದಮೇಲೆ ಕರೆಕ್ಟಾಗಿತ್ತು ಅಂದರೆ ಮತ್ತು ಗ್ಯಾಸ್ದು ಲಿಡ್ ಮುಚ್ಚಿಬಿಟ್ಟು 3 ವಿಷಲ್ ಕೊಡಿ. ನಿಮಗೆ ಇಷ್ಟವಾದ ಟೇಸ್ಟಿಯಾದ ಇದು ರೆಡಿಯಾಗಿರುತ್ತೆ. ಇದು ಸ್ಕೂಲು, ಕಾಲೇಜ್ಗೆ ಎಲ್ಲದಕ್ಕೂ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ನೀವು ಕಳಿಸ್ಬೋದು. ತಗೊಳ್ರಿ, ನೀವು ಕೇಳಿದ್ದು ಟೊಮೆಟೊ ಬಾತ್. ಚೆನ್ನಾಗಿದೆ.